ನಮಸ್ಕಾರ ನ್ಯೂಸ್ ಅಟ್ 4 ನಾನು ಹರೀಶ್ ನಾಗರಾಜು. ಇವತ್ತು ರಾತ್ರಿ 8 ಗಂಟೆಯಿಂದ ಅಫ್ಕೋರ್ಸ್ ಬೆಂಗಳೂರು ಒಂದರ್ಥದಲ್ಲಿ ಲಾಕ್ಡೌನ್ ಕಂಪ್ಲೀಟ್ ಆಗುತ್ತೆ. ರಾಜ್ಯದ 5 ಜಿಲ್ಲೆಗಳು ಕೂಡ ಲಾಕ್ಡೌನ್ ಆಗುತ್ತೆ. ಈ ಹಿಂದಿನ ತರ ಬೆಂಗಳೂರಿನಲ್ಲಿ ಲಾಕ್ಡೌನ್ ಆಗಿರುತ್ತಾ? ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾತಾಡಿದ್ದಾರೆ. ಬೆಂಗಳೂರು ಸಂಪೂರ್ಣ ಬಂದ್ ಮಾಡ್ತೀವಿ, ಬಿಗಿ ಬಂದೋಬಸ್ತ್ಗೆ ಹೆಚ್ಚಿನ ನಿಗಾ ವಹಿಸ್ತೀವಿ ನಾವು ಅಂತ ಕೂಡ ಹೇಳ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆವರೆಗೆ ದಿನಸಿ ಅಂಗಡಿ ಓಪನ್ ಇರುತ್ತೆ. ಲಾಕ್ಡೌನ್ಗೆ ಕೆಲವು ಜಿಲ್ಲೆಗಳು ಮಾತ್ರ ಮನವಿ ಮಾಡಿಕೊಂಡಿದ್ದಾರೆ. ಮನವಿ ಮಾಡಿದ್ದ ಜಿಲ್ಲೆಗಳಲ್ಲಷ್ಟೇ ಲಾಕ್ಡೌನ್ ಅಂದ್ರು ಗೃಹ ಸಚಿವರು. ಬ್ರೇಕಿಂಗ್ ನ್ಯೂಸ್. ಕೊರೋನಾದ ಪ್ರಾರಂಭದ ದಿವಸಗಳಲ್ಲಿ ಲಾಕ್ಡೌನ್ 1.0, 2.0, 3.0, 4.0, 5.0 ಅಂತೆಲ್ಲ ನೋಡ್ತಿದ್ವಲ್ಲ. ಆ ಲಾಕ್ಡೌನ್ಗೂ ಈಗ ಇವತ್ತು ರಾತ್ರಿ 8 ಗಂಟೆಯಿಂದ ಆಗುತ್ತಿರುವ ಲಾಕ್ಡೌನ್ಗೂ ವ್ಯತ್ಯಾಸ ಇದೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಬೆಳವಣಿಗೆ. ಮಾನ್ಯ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿರೋ ಹಾಗೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಸಂಪೂರ್ಣ ಬಂದ್ ಮಾಡ್ತೀವಿ, ಬಿಗಿ ಬಂದೋಬಸ್ತ್ ಮಾಡ್ತೀವಿ, ತುಂಬಾ ನಿಗಾ ವಹಿಸ್ತೀವಿ. ಮಧ್ಯಾಹ್ನ 12 ಗಂಟೆಯವರೆಗೆ, ಐ ರಿಪೀಟ್, ಮಧ್ಯಾಹ್ನ 12 ಗಂಟೆಯವರೆಗೆ ದಿನಸಿ ಅಂಗಡಿಗಳು ಓಪನ್ ಇರುತ್ತೆ. ಅದಾದ ಮೇಲೆ ಇರಲ್ಲ. ಕೆಲವು ಜಿಲ್ಲೆಗಳು ಮಾತ್ರ ಲಾಕ್ಡೌನ್ಗೆ ಮನವಿ ಮಾಡಿದ್ರು. ಹಾಗಾಗಿ ಮನವಿ ಮಾಡಿದ ಜಿಲ್ಲೆಗಳನ್ನಷ್ಟೇ ಲಾಕ್ಡೌನ್ ಮಾಡ್ತೀವಿ, ಮಿಕ್ಕ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಇರಲ್ಲ. ಗಡಿಗಳ ಬಂದ್ಗೂ ಕೂಡ ಆಯಾ ಡಿಸಿಗಳಿಗೆ ಪವರ್ ಕೊಟ್ಟಿದ್ದೀವಿ. ಅನಗತ್ಯವಾಗಿ ಓಡಾಡೋರಿಗೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವರಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ ಒಂದು ವಾರ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕಾಗಿ ಸೂಕ್ತವಾಗಿ ಬಂದೋಬಸ್ತುಗಳನ್ನು ಮಾಡೋದಕ್ಕೆ ನಾನು ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು 12 ಗಂಟೆವರೆಗೂ, 6ರಿಂದ 12 ಗಂಟೆವರೆಗೂ ಅವಕಾಶ ಮಾಡಿಕೊಟ್ಟಿದ್ದರಿಂದ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಆ ಎಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೂಡ ವಿನಂತಿಯನ್ನು ಮಾಡಿದೆ. ಹಲವಾರು ಸಲಹೆ ಸೂಚನೆಗಳು ಡಿಸಿಗಳಿಂದ ಮುಖ್ಯಮಂತ್ರಿಗಳಿಗೆ ಬಂದಿತ್ತು. ನಾವು ಆಂತರಿಕವಾಗಿ ನಿಯಂತ್ರಣ ಮಾಡಬಹುದು, ಹೀಗಾಗಿ ಬಾರ್ಡರ್ಗಳನ್ನು ಮಾತ್ರ ನಾವು ಸ್ವಲ್ಪ ನಿಯಂತ್ರಣ ಮಾಡ್ತೀವಿ ಅನ್ನುವಂಥದ್ದು ಏನು ಹೇಳಿದರೆ ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದೇವೆ. ರಿಸ್ಟ್ರಿಕ್ಟೆಡ್ ಆಗಿ ನಿಯಂತ್ರಣ ಮಾಡಿ ಎಸೆನ್ಷಿಯಲ್ ಸರ್ವಿಸ್ ಮಾತ್ರ ಬಿಡೋಕೆ ತೀರ್ಮಾನ ಮಾಡೋದಕ್ಕೆ ಅಲ್ಲಿಯ ಡಿಸಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಗೈಡ್ಲೈನ್ಸಲ್ಲಿ ಪರ್ಮಿಷನ್ ಕೊಟ್ಟಿದ್ದೇವೆ. ಅದಕ್ಕೆ ಬಿಟ್ಟು ಹೊರತಾಗಿ ಬೇರೆಯವರು ಏನಾದರೂ ಮೂವ್ಮೆಂಟ್ ಮಾಡಿದರೆ ಅಂಥವ್ರ ಮೇಲೆ ನಾವು ಅದನ್ನು ನಿಯಂತ್ರಣ ಮಾಡಬೇಕು. ಮತ್ತು ಯಾರು ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡ್ತಾರೆ, ಏನೂ ಕಾರಣ ಇಲ್ಲದೇ ಓಡಾಡ್ತಾರೆ, ಅವ್ರ ಮೇಲೆ ಆ ವೆಹಿಕಲ್ ಸೀಸು ಮತ್ತು ಇತ್ಯಾದಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಮತ್ತು ಯಾರು ಈ ಕರ್ತವ್ಯದಲ್ಲಿ ಅಡ್ಡಿಪಡಿಸ್ತಾರೆ, ಇದು ಮಾಡ್ತಾರೆ, ಅವ್ರಿಗೆ ನ್ಯಾಚುರಲ್ ಡಿಸಾಸ್ಟರ್ ಆ್ಯಕ್ಟ್ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಕೇವಲ ಒಂದು ವಾರ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕಾಗಿ ಸೂಕ್ತವಾಗಿ ಬಂದೋಬಸ್ತುಗಳನ್ನು ಮಾಡೋದಕ್ಕೆ ನಾನು ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು 12 ಗಂಟೆವರೆಗೂ, 6ರಿಂದ 12 ಗಂಟೆವರೆಗೂ ಅವಕಾಶ ಮಾಡಿಕೊಟ್ಟಿದ್ದರಿಂದ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಆ ಎಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೂಡ ವಿನಂತಿಯನ್ನು ಮಾಡಿದೆ. ಹಲವಾರು ಸಲಹೆ ಸೂಚನೆಗಳು ಡಿಸಿಗಳಿಂದ ಮುಖ್ಯಮಂತ್ರಿಗಳಿಗೆ ಬಂದಿತ್ತು. ನಾವು ಆಂತರಿಕವಾಗಿ ನಿಯಂತ್ರಣ ಮಾಡಬಹುದು, ಹೀಗಾಗಿ ಬಾರ್ಡರ್ಗಳನ್ನು ಮಾತ್ರ ನಾವು ಸ್ವಲ್ಪ ನಿಯಂತ್ರಣ ಮಾಡ್ತೀವಿ ಅನ್ನುವಂಥದ್ದು ಏನು ಹೇಳಿದರೆ ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದೇವೆ. ರಿಸ್ಟ್ರಿಕ್ಟೆಡ್ ಆಗಿ ನಿಯಂತ್ರಣ ಮಾಡಿ ಎಸೆನ್ಷಿಯಲ್ ಸರ್ವಿಸ್ ಮಾತ್ರ ಬಿಡೋಕೆ ತೀರ್ಮಾನ ಮಾಡೋದಕ್ಕೆ ಅಲ್ಲಿಯ ಡಿಸಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಗೈಡ್ಲೈನ್ಸಲ್ಲಿ ಪರ್ಮಿಷನ್ ಕೊಟ್ಟಿದ್ದೇವೆ. ಅದಕ್ಕೆ ಬಿಟ್ಟು ಹೊರತಾಗಿ ಬೇರೆಯವರು ಏನಾದರೂ ಮೂವ್ಮೆಂಟ್ ಮಾಡಿದರೆ ಅಂಥವ್ರ ಮೇಲೆ ನಾವು ಅದನ್ನು ನಿಯಂತ್ರಣ ಮಾಡಬೇಕು. ಮತ್ತು ಯಾರು ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡ್ತಾರೆ, ಏನೂ ಕಾರಣ ಇಲ್ಲದೇ ಓಡಾಡ್ತಾರೆ, ಅವ್ರ ಮೇಲೆ ಆ ವೆಹಿಕಲ್ ಸೀಸು ಮತ್ತು ಇತ್ಯಾದಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಮತ್ತು ಯಾರು ಈ ಕರ್ತವ್ಯದಲ್ಲಿ ಅಡ್ಡಿಪಡಿಸ್ತಾರೆ, ಇದು ಮಾಡ್ತಾರೆ, ಅವ್ರಿಗೆ ನ್ಯಾಚುರಲ್ ಡಿಸಾಸ್ಟರ್ ಆ್ಯಕ್ಟ್ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಕೇವಲ ಒಂದು ವಾರ. ಇದು ಗೃಹ ಸಚಿವರಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮೂಲಕ ಕಠಿಣ ಕ್ರಮ ತೆಗೆದುಕೊಳ್ತೀವಿ, ನ್ಯಾಚುರಲ್ ಡಿಸಾಸ್ಟರ್ ಆಕ್ಟ್ ಅಡಿಯಲ್ಲಿ ಸುಮ್ಮನೆ ಓಡಾಡ್ತಾ ಇದ್ರೆ ಲಾಕ್ಡೌನ್ ಹೆಂಗಿರುತ್ತೆ ಈ ಸರಿ ನೋಡ್ಕೊಂಬರೋಣ ಅಂತಾನೋ, ಅಂಗಡಿಗಳು ತೆಗೆದಿದೆಯಾ ಇಲ್ವೋ ನೋಡ್ಕೊಂಬರೋಣ, ಜನ ಓಡಾಡ್ತಾರ ಇದಾರೆ ನೋಡ್ಕೊಂಬರೋಣ ಅಂತ ಮೊದಲೆಲ್ಲ ಓಡಾಡ್ತಿದ್ರಲ್ಲ, ಹಂಗೆ ಸುಮ್ಮನೆ ಓಡಾಡಿದ್ರೆ ಗ್ಯಾರಂಟಿ ನಿಮ್ಮ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಅನುಮಾನನೇ ಇಲ್ಲ. ಇದನ್ನು ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ಜೊತೆಗೆ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಸಿಗಲ್ಲ ಅಂತ ಒದ್ದಾಡ್ಕೊಂಡು ಓಡೋಗಿ ಈಗಲೇ ತಗೊಂಬಂದು ಮನೆಯಿಟ್ಕೋಬೇಡಿ. ಬಿಕಾಸ್ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಅಗತ್ಯ ವಸ್ತುಗಳೆಲ್ಲವೂ ಸಿಗುತ್ತದೆ. ಸೊ ಅನುಮಾನನೇ ಇಲ್ಲ. ಮೆಡಿಕಲ್ ಸ್ಟೋರ್ 24 ಗಂಟೆ ಓಪನ್ ಇರುತ್ತೆ.
ಹಾಲು ಮೊಸರು ಸಿಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಭಯ, ಆತಂಕ, ಅನುಮಾನ ಇವೆಲ್ಲ ಇಟ್ಕೋಬೇಡಿ. ಆದರೆ ಬೇರೆ ಅಂಗಡಿಗಳು ಅಂದರೆ ದಿನಸಿ ಅಂಗಡಿಗಳು, ಈ ಥರದ್ದು ತರಕಾರಿ ಅಂಗಡಿಗಳೆಲ್ಲ 12 ಗಂಟೆ ತನಕ ಓಪನ್ ಇರುತ್ತೆ. ಅಷ್ಟರೊಳಗೆ ದಿನ ಹೋಗಬೇಕು ಅಂತೇನಿಲ್ಲ. ವಾರಕ್ಕೆ 1 ದಿನನೋ 2 ದಿನನೋ ಹೋಗಿ ತೊಗೊಂಬರ್ಬೋದು. ಅದಕ್ಕೂ ಕೂಡ ಮುಗಿಬೀಳಬೇಡಿ. ಸೊ ಹಾಗಾಗಿ ಸರ್ಕಾರ ಒಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಜನಸಾಮಾನ್ಯರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋದು ನೋಡಿಕೊಳ್ಳುತ್ತಾ, ಪ್ಲಸ್ ಜನರಿಗೆ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಇವತ್ತು ರಾತ್ರಿ 8 ಗಂಟೆಯಿಂದ ಜಾರಿಗೊಳ್ತಾ ಇದೆ ಲಾಕ್ಡೌನ್. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಇದು ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ ಮುಲಾಜಿಲ್ಲದೆ. ಈಗಾಗಲೇ ಅದನ್ನು ಹೇಳಿಬಿಟ್ಟಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿ 3 ಜಿಲ್ಲೆಗಳು ಕೂಡ ಇದೆ. ಆಯಾ ಜಿಲ್ಲಾಧಿಕಾರಿಗಳು ಅದಕ್ಕೆ ಮಾರ್ಗಸೂಚಿಯನ್ನು ಇಶ್ಯೂ ಮಾಡಿದ್ದಾರೆ. ಅದು ಧಾರವಾಡ ಆಗಿರಲಿ, ಕಲಬುರಗಿ ಆಗಿರಲಿ ಮತ್ತು ಗದಗ ಆಗಿರಲಿ. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಏನೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಅದು ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಹುಬ್ಬಳ್ಳಿ, ಬೀದರ್, ವಿಜಯಪುರ, ಎಲ್ಲ ಬೆಳಗಾವಿ ಎಲ್ಲ ಭಾಗದಲ್ಲೂ ಕೂಡ ಏನೇನು ತಗೋಬೇಕು ಆಯಾ ಇನ್ಚಾರ್ಜ್ DC-ಗೆ ಅದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ತೆಗೆದುಕೊಳ್ತಾರೆ. ನಿಮ್ಮೆಲ್ಲರ ಗಮನಕ್ಕೆ ವಿಚಾರವನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇವತ್ತು ರಾತ್ರಿ 8 ಗಂಟೆಯಿಂದ ಬೆಂಗಳೂರು ಜನ ಬಿ ಕೇರ್ಫುಲ್. ಬೆಂಗಳೂರು ಗ್ರಾಮಾಂತರದವರು ಕೂಡ ಸೊ ABC ಅಂತ ಕರಿತೀವಲ್ಲ, ABC ಅಂದರೆ ಆಲ್ವೇಸ್ ಬಿ ಕೇರ್ಫುಲ್ ಅಂತ. ಸೊ ಇನ್ಮೇಲಿಂದ ಬಿ ಕೇರ್ಫುಲ್. ಕೊರೋನಾಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಸರ್ಕಾರ ಯಾವಾಗಲೂ ಹೇಳ್ತಿರ್ತಾರೆ. ಅಫ್ಕೋರ್ಸ್ ಇರೋ ಜನಪ್ರತಿನಿಧಿಗಳೆಲ್ಲ ಮಾತಾಡೋದೇ ಅದನ್ನು. ಖಾಸಗಿ ಆಸ್ಪತ್ರೆಗೂ ಕೂಡ ಸರ್ಕಾರವೇ ಬಿಲ್ ಭರಿಸುತ್ತೆ. ಇಷ್ಟೇ ಸಾಕಲ್ವಾ? ಎಷ್ಟು ಬೇಕೋ ಅಷ್ಟು ಬಿಲ್ ಹಾಕೋಕೆ ಮುಗೀತಲ್ಲ. ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಹೆಸರಿನಲ್ಲಿ ಲಕ್ಷ ಬಿಲ್ ಮಾಡ್ತಿದ್ದಾರಂತೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಹೆಸರಿನಲ್ಲಿ ಲಕ್ಷ ಬಿಲ್ ಹಾಕ್ತಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯ ನ್ಯೂಸ್ ಇದು. ಕೊರೋನಾ ಚಿಕಿತ್ಸೆಗೆ ಯಪ್ಪ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರಲ್ಲ, 9 ಲಕ್ಷ ಬಿಲ್ ಹಾಕಿದ್ದಾರಂತೆ ಖಾಸಗಿ ಆಸ್ಪತ್ರೆಯವರು. ಓಹೋ, ಸುಲಿಗೆ ಅಂದರೆ ಇದಪ್ಪ. ಕರೋನಾ ಹೆಸರಿನಲ್ಲಿ ಸರ್ಕಾರ ಬಿಲ್ ಪೇ ಮಾಡುತ್ತೆ, ಹೋಗ್ಬೇಕು ಅಷ್ಟೇ. ಅಬ್ಬಾ, ICU ಒಳಗೊಂಡು 75,000, 75,500, 58,500, 3 ಲಕ್ಷ, 2 ಲಕ್ಷ, ಏನ್ರಿ ಇದು? ಈ ಥರದ ಬಿಲ್ಲ 9 ಲಕ್ಷ ಬಿಲ್ ಹಾಕ್ತಾರೆ ಅಂದರೆ ಒಬ್ಬೊಬ್ಬ ಪೇಷಂಟ್ಗಳಿಗೆ ಇದನ್ನು ಏನನ್ಬೇಕು? ಅಪ್ಪಟ ಸುಲಿಗೆ ಇದು. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ, ಯಾರ್ಯಾರಿಗೆ ಏನೇನು ಕಮಿಷನ್ ಬರ್ತಾ ಇದೆಯೋ ಒಂದು ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಈಗಾಗಲೇ ಪ್ರತಿಪಕ್ಷದವರು ಕೂಡ ಮುಗಿಬಿದ್ದಿದ್ದಾರೆ. ಸರ್ಕಾರ ಈಗಲಾದರೆ ಎಚ್ಚೆತ್ಕೊಳ್ಬೇಕು. ಸುಮ್ಮನೆ ಫ್ರೀ ಟ್ರೀಟ್ಮೆಂಟು ಸರ್ಕಾರ ನೋಡ್ಕೊಳ್ಳುತ್ತೆ, ಎಲ್ಲ ಅರೇಂಜ್ ಮಾಡುತ್ತೆ, ಖಾಸಗಿಯವ್ರು ರೂಮ್ ಕೊಡ್ತಾರೆ ನಮಗೆ ಅಂತೆಲ್ಲ ಅಂತಾರೆ ನಿಜ. ಆದರೆ ಇಲ್ಲಿ ನೋಡಿ ಯಾವ್ಯಾವ ರೂಮ್ ಕೊಟ್ಟಿದ್ದಾರೆ. ಯಾವ ರೂಮ್ ಕೊಟ್ಟರು 9 ಲಕ್ಷ ಬಿಲ್ ಆಗಲ್ಲ. ಎಂಥದ್ದೇ ಟ್ರೀಟ್ಮೆಂಟ್ ಮಾಡಿದ್ರು 9 ಲಕ್ಷ ಬಿಲ್ ಆಗಲ್ಲ. ಹೆಂಗೆ ಕೊಟ್ಟರು ಬಿಲ್ ಆಗಬಾರ್ದು. ಕೇವಲ ಮೆಡಿಸನ್ಗೆ 3 ಲಕ್ಷ ಬಿಲ್. ಎಂಥ ಮೆಡಿಸನ್ ಇದು? ವೈದ್ಯರ ಭೇಟಿ, ಅನಸ್ತೇಷಿಯಾಗೂ ಇಲ್ಲಿ ಚಾರ್ಜ್, ಅದೇನೋ ಡಬಲ್ ತ್ರಿಬಲ್ ಚಾರ್ಜ್ಗಳು, ಪ್ಲಸ್ 10 ದಿನದ ಮೆಡಿಸನ್ಗೆ 3 ಲಕ್ಷ ಬಿಲ್ ಹಾಕಿದ್ದಾರೆ. ಭಾನುವಾರ ರಜೆ ದಿನಗಳಂದು ವೈದ್ಯರ ಭೇಟಿಗೆ ಎಷ್ಟು? 3 ಲಕ್ಷ, 2 ಲಕ್ಷ, 75,000. ಬಾಬಾ, ಇದನ್ನು ಡೈರೆಕ್ಟಾಗಿ ವೈದ್ಯರಿಗೆ ಕೊಟ್ಬಿಟ್ರೆ ಒಂದು ಅರ್ಥದಲ್ಲಿ ಅಯ್ಯೋ ನಿಜವಾಗ್ಲೂ ವೈದ್ಯರು ಕಷ್ಟಪಡ್ತಿದ್ದಾರೆ ಬಿಡಪ್ಪ, ಬೈಕಂಡಾರು ಹೋಗ್ಲಿ ಅನ್ಬೋದು ಸರ್ಕಾರ ಕೊಡೋ ದುಡ್ಡು. ಆದರೆ ಅವ್ರಿಗೂ ಹೋಗಲ್ಲ. ಈಗ ಬೇಕಾದ್ರೆ ಯಾರಿಗಾರು ಡಾಕ್ಟರ್ ಫೋನ್ ಹಾಕ್ಲಿ, ನನ್ನ ಕೊಲೀಗು ಡಾಕ್ಟ್ರನ್ನ ಕೇಳ್ಬಿಡ್ತೀನಿ. ಆ ಡಾಕ್ಟರ್ಸ್ ಹೇಳ್ತಾರೆ, ನಂಗೆ ಗೊತ್ತಿರೋ ನನ್ನ ಕ್ಲಾಸ್ಮೇಟ್ ಡಾಕ್ಟರ್ಗಳು ಹೇಳ್ತಾರೆ ನಮಗೆ ಬರಲ್ಲ ಈ ದುಡ್ಡು ಅಂತ. ಅಂದ್ರೆ ಅರ್ಥ ಎಲ್ಲೋಗುತ್ತೆ? ... ಎಕ್ಸ್ಕ್ಲಮೇಟ್ರಿ. ನೀವೇ ಯೋಚನೆ ಮಾಡ್ಕೊಂಬಿಡಿ. ಸೊ ಇದು ಖಾಸಗಿ ಆಸ್ಪತ್ರೆಯವರು ಹಾಕುತ್ತಿರುವಂಥ ಇದನ್ನ ಬಿಲ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಹಗಲು ದರೋಡೆ ಹಿಂಗೆ ಹಾಕಬೇಕು ನನ್ನ ಕೊಲೀಗ್ಸ್. ಆ್ಯಕ್ಚುಲಿ ಅದೇ ಥರ ನಡೀತಿರೋದು ಇದು, ಅನುಮಾನನೇ ಇಲ್ಲ. ಖಾಸಗಿ ಆಸ್ಪತ್ರೆಯವರು ಕರೋನಾ ಹೆಸರಿನಲ್ಲಿ ಲಕ್ಷ ಬಿಲ್ ಹಾಕಿದ್ದಾರೆ. ಒಬ್ಬ ಪೇಷಂಟ್ಗೆ 9 ಲಕ್ಷ ಬಿಲ್ ಹಾಕಿದ್ರೆ ಇನ್ನು ಮುಗೀತಲ್ಲ ಕತೆ. ಯಾವ ಲೆಕ್ಕಕ್ಕೆ ಅಂತ ಅರ್ಥ ಆಗಲ್ಲ. ಅದಕ್ಕೊಂದು ಲಿಮಿಟ್ ಬೇಡವಾ? ಅಟ್ಲೀಸ್ಟ್ ಏನೋ ಬಿಲ್ ಹಾಕ್ತೀವಪ್ಪ, ಒಂಚೂರು ಕಾಸು ಹೊಡಿಯೋಣ ಅಂದರೆ ಒಂದು 20,000, 30,000, 15,000 ಹಾಕಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಅನ್ಕೋಬೋದು. 9 ಲಕ್ಷ ಬಿಲ್ ಹಾಕಿದ್ರೆ ಯಾರು ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿದ್ದವ್ರಿಗೂ 9 ಲಕ್ಷ ಆಯ್ತಂತೆ ಅಂದರೆ ಅವ್ನು ಹಿಗ್ಗಾಮುಗ್ಗ ಬೈತಾರವರು. ಯಾರಿಗಾರು ಅನುಮಾನ ಬರೋದು ಇದು. ರೂಮ್ ರೆಂಟು 75,000, ವಾಹ್. ಪ್ರೊಫೆಷನಲ್ ಫೀಸು 75,500, ನರ್ಸಿಂಗ್ ಚಾರ್ಜು 58,500. ನರ್ಸಿಂಗ್ ಚಾರ್ಜಲ್ಲಿ ಎಷ್ಟು ಒದ್ದಾಡ್ತಿದ್ದಾರೆ ಅವ್ರಿಗೆ, ಈ ಚಾರ್ಜೇ ಹೋಗಲ್ಲ. ಲ್ಯಾಬೊರೇಟರಿ ಚಾರ್ಜು ವಾಹ್
2 ಲಕ್ಷ ವೆಂಟಿಲೇಟರ್, 1,40,40,000. ಇನ್ನು ರೂಮ್ ರೆಂಟ್ ಮತ್ತೆ ನಿಮ್ಗೆ ನೋಡ್ಕೊಳ್ಳಿ ಒಂಚೂರು ಚೆನ್ನಾಗಿ ಅಂತ ಮತ್ತೆ ತೋರಿಸ್ತಾ ಇದೀವಿ ಅದನ್ನು. 75,000, 75,500, 58,500. ಮೆಡಿಸಿನ್ಗೆ 3 ಲಕ್ಷ, ಇನ್ಯಾವುದು 2 ಲಕ್ಷ ಆಯ್ತಲ್ಲ ಬಂತಲ್ಲ ಲ್ಯಾಬ್ರೇಟರಿ ಚಾರ್ಜಸ್ಸು 2 ಲಕ್ಷ, ವೆಂಟಿಲೇಟರ್ 1,40,40,000. ನೀವು ಹೆಂಗೆ ರಾಯಲ್ ಟ್ರೀಟ್ಮೆಂಟ್ ಮಾಡಿದ್ರು 5 ಸ್ಟಾರ್ 7 ಸ್ಟಾರ್ ಲೆವೆಲ್ ಹಾಸ್ಪಿಟಲ್ನಲ್ಲೂ 9 ಲಕ್ಷ ಆಗೋ ಡೌಟು. ಬಂತು ನೋಡಿ ಇನ್ನೊಂದು ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗೆ ಹೋಗಿ ಕೋರಮಂಗಲ ನಿವಾಸಿಯೊಬ್ಬ ಎಂಥ ಮಟ್ಟಕ್ಕೆ ನರಳಾಟ ಕೊಟ್ಟರು ಅಂತ. 9 ಲಕ್ಷ ಬಿಲ್ ನೋಡಿ ಕರೋನಾಗಿಂತನೂ ಶಾಕ್ ಆಗಿರುತ್ತೆ ಅವ್ರು, ಗ್ಯಾರಂಟಿ. ದಿನಕ್ಕೆ ₹1,00,000 ಅಂದರೆ ಏನು ಸಾರ್ ಅಂತ ದೊಡ್ಡ ರಂಪಾಟ ಮಾಡಿದ್ದಾರೆ. ಹೌದು, ಕರೆಕ್ಟೇ ಪಾಯಿಂಟ್. ನನ್ನ ಪ್ರಕಾರ ಅವ್ರಿಗೆ ಲಕ್ಷ ಅಂದರೆ ಅಲಕ್ಷ ಅನ್ನೋ ಥರ ಬಿಲ್ ಇದು. ಸುಮ್ಮನೆ 9 ಲಕ್ಷ ಬಿಲ್ ಹಾಕ್ಬಿಟ್ರು ಬಿಡ್ತಾರ ಅಲ್ಲಿ ಅವರು? ಅಫ್ಕೋರ್ಸ್ ಯಾರೇ ಆದರೂ ಅಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಸ್ವಾಮಿ, ಯಾರ್ಯಾರೋ ಹೆಂಗೆಂಗೋ ಕೊಟ್ಬಿಡೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ರಂಪಾಟ ಆಯಿತು. ಕೋರಮಂಗಲದ ಖಾಸಗಿ ಆಸ್ಪತ್ರೆಯ ಅಲ್ಲಿ 9 ಲಕ್ಷ ಬಿಲ್ ನೋಡಿ ಅವ್ರಿಗೆ ಗ್ಯಾರಂಟಿ ಶಾಕ್ ಆಗಿರುತ್ತೆ, ಯಾರಿಗೇ ಆದರೂ ಆಗುತ್ತೆ ಮುಲಾಜಿಲ್ದೆ. ಸೊ ಹಾಗಾಗಿ ದಿನಕ್ಕೆ ₹1,00,000 ಅಂದರೆ ಏನು ತಮಾಷೆನ ಸಾರ್ ಅಂತ ಅಲ್ಲೂ ರಂಪಾಟ ನಡೀತು. ಅದೆಲ್ಲ ತೋರಿಸ್ತಾ ಇದ್ದೀವಿ ಬೆಳವಣಿಗೆಯಲ್ಲಿ. ಕೆಲವೇ ಕ್ಷಣದಲ್ಲಿ ಮಾತಾಡೋದು ನಿಮಗೆ ನಾವು ತೋರಿಸ್ತೀವಿ. ಒಂದು ದಿನಕ್ಕೆ ₹1,00,000 ಲೆಕ್ಕ ಇಟ್ಕೊಂಡ್ರೆ 9 ಲಕ್ಷ ಬಿಲ್ ಹಾಕಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿರುವಂಥ ಸೋಕಾಲ್ಡ್ ಒಂದು ಖಾಸಗಿ ಆಸ್ಪತ್ರೆಯವರು ಕೊರೋನಾಗೆ ಅಡ್ಮಿಟ್ ಮಾಡಿದ್ದಕ್ಕೆ 9 ಲಕ್ಷ ಬಿಲ್ಲು. ಆ ಕೋರಮಂಗಲದ ನಿವಾಸಿ ಒದ್ದಾಡ್ಬಿಟ್ಟಿದ್ದಾರೆ. ಏನು 9 ಲಕ್ಷ ಬಿಲ್ ಹಾಕಿದ್ರೆ ಕಟ್ಟೋದಾದ್ರೂ ಹೆಂಗೆ? ಏನು ಕಿಡ್ನಿ ಇರೋ ಬರೋದೆಲ್ಲ ಮಾರ್ಬಿಟ್ಟು ಕಟ್ಟಬೇಕು ಯಾರಾದರೂ ಕೊರೋನಾಗೆ ಅಡ್ಮಿಟ್ ಆಗಿ 9 ಲಕ್ಷ ಹಾಕಿದ್ರೆ? ಅದೇ ಥರ ದೊಡ್ಡ ರಂಪಾಟ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಏನು ಮಾತಾಡಿದ್ರು ಒಂದು ಆಡಿಯೋ ಕ್ಲಿಪ್ ಇದೆ, ಬನ್ನಿ ನೋಡೋಣ. ಅರೌಂಡ್ 5 o'clock 70% ಸ್ಯಾಚುರೇಷನ್ ಲೆವೆಲ್ ಇತ್ತು. ಟೆಸ್ಟಿಂಗ್ ನಾವು ಕೊಟ್ಟಿದ್ದೀವಿ, ಆಲ್ರೆಡಿ ಕೊಟ್ಟಿದ್ದೀವಿ. ಅದು ರಿಪೋರ್ಟ್ ಬಂದಿಲ್ಲ. ಈಗ ನಾವು ಅಲ್ಲಿ ಕರ್ಕೊಂಡು ಹೋದ್ರು. ನಾವು 10 daysಗೆ 9 lakhs ಕೋಟ್ ಕೊಟ್ಟಿದ್ದು ಸರ್ ಅದು. ನಾವು ಆಗೋದಿಲ್ಲ 9 lakhs ಎಲ್ಲ ಪೇ ಮಾಡಕ್ಕೆ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. 10 days ಪೇಷಂಟ್ 10 days ಇರಬೇಕು, ಅದಕ್ಕೆ 9 lakhs ಕೋಟ್ ಅಂತ ಅವ್ರು ಕೊಟ್ಟರು. ನೀವು ಹೇಳಿದ್ರಲ್ಲ ಸರ್, ಗೌರ್ಮೆಂಟ್ ಅಷ್ಟಿಲ್ಲ ಅಲ್ಲ ಸರ್? ಅದು ಗೌರ್ಮೆಂಟ್ ಎಂತ ಮಾಡೋದು? ಇವ್ರು ಯಾರು ಕೇಳೋರು ಇದ್ದಾರೆ? ಸರಿ, ನೀವು ಎಷ್ಟಾಗುತ್ತೆ ಅಂತ ಅವರೇ ಹೇಳಿದ್ರು. ಇವಾಗ 1 ದಿವ್ಸಕ್ಕೆ 1 ಲಕ್ಷ ಆಗುತ್ತಪ್ಪ, 9 lakhs ಆಗುತ್ತೆ 10 daysಗೆ ಅಂತ ಎಸ್ಟಿಮೇಟ್ ಕೊಟ್ರು ನನ್ಗೆ ಒಂದು ಕಾಪಿ. ನಾನು ಅದೆಲ್ಲ ಆಗೋದಿಲ್ಲ ಸರ್, ತುಂಬಾ ಹಣ ನಮ್ಗೆ ಆಗೋದಿಲ್ಲ, ನೀವು ಕರ್ಕೊಂಡು ಹೋಗ್ಬಿಡಪ್ಪ ಅಂತ. ಆಮೇಲೆ ನಾನು ಡಾಕ್ಟರ್ ತಾಹಾಗ್ ಫೋನ್ ಮಾಡಿದೆ. 9 lakhs ಅಂದ್ರೆ ಏನ್ ಸರ್? ದಿನಕ್ಕೆ 1 ಲಕ್ಷ ಆದಂಗ ಆಯ್ತು. ದಿನಕ್ಕೆ 1 ಲಕ್ಷ ಕೇಳ್ತಿದ್ದಾರೆ ಸರ್, ಎಸ್ಟಿಮೇಟ್ ಬೇರೆ ಕೊಟ್ಟಿದ್ದಾರೆ ಪೇಪರ್ ನಲ್ಲಿ. ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಶರಣು. ಗುಡ್ ಈವ್ನಿಂಗ್ ಹರೀಶ್. ಈ ತರದ್ ಬಿಲ್ ಹಾಕೋರೆ ಅಂದ್ರೆ ದೊಡ್ಡ ನಮಸ್ಕಾರ ಹೇಳ್ಬೇಕು. ದರೋಡೆ ಶರಣು, ಇದು ಹಗಲು ದರೋಡೆ ಅಂತಾರಲ್ಲ ಅದಿದೆ ನನ್ನ ಪ್ರಕಾರ. ಖಂಡಿತ ಕರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದರೋಡೆ ಮಾಡೋದೇ ತಪ್ಪು. ಆದ್ರೆ ಹಗಲು ದರೋಡೆ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಬೆಂಗಳೂರಿನಲ್ಲಿರುವಂತ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಗೊತ್ತಾಗ್ತದೆ. 2 ರೀತಿಯಾದಂತ ಇನ್ಸಿಡೆಂಟ್ಗಳು, ಅಂದ್ರೆ ಪ್ರತಿ ದಿನನೂ ಕೂಡ ಕರೋನಾ ಪೇಷಂಟ್ ಇದೆ, ಕರೋನಾ ಇದೆ ಅನ್ನೋ ಕಾರಣಕ್ಕಾಗಿ ಲಕ್ಷ ಗಟ್ಟಲೆ ದುಡ್ಡು ಹೇಳಿದ್ರು ಕೂಡ ಕೆಲವರು ಇದ್ದಂತವ್ರು ದುಡ್ಡು ಕಟ್ಟಿ ಅವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಆ ರೀತಿಯಂತ ಬಿಲ್ಗಳು ಹೊರಗಡೆ ಬರ್ತಾ ಇದಾವೆ. ಈ ಇನ್ಸಿಡೆಂಟ್ ಏನಿದೆ, ಕೋರಮಂಗಲದ ನಿವಾಸಿ ಮೊನ್ನೆ ಅವರಿಗೆ ಹುಷಾರಿಲ್ಲ ಮತ್ತೆ ಕನ್ಫರ್ಮ್ ಕೂಡ ಆಗುತ್ತೆ ಕರೋನಾ ಇದೆ ಅಂತ ಹೇಳಿ. ಅವರನ್ನ ನಗರದ ವೈಟ್ ಫೀಲ್ಡ್ ಅಲ್ಲಿರುವಂತ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ, ಅದು ಸೋಕಾಲ್ಡ್ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಕರೆದುಕೊಂಡು ಹೋದಾಗ ಇಷ್ಟಿಷ್ಟು ಟ್ರೀಟ್ಮೆಂಟ್ ಇಷ್ಟಿಷ್ಟು ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಕೊನೆಗೆ ಅವರು ಒಂದೊಂದು ದಿನಕ್ಕೆ 1 ಲಕ್ಷದ ರೀತಿ 10 ದಿನಕ್ಕೆ 9,09,000. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಹರೀಶ್, 3 ಲಕ್ಷ ಮೆಡಿಸಿನ್ ಅಂತಾನೆ ಕೊಡ್ತಾರೆ ಚಾರ್ಜ್ ಮಾಡೋದು. ಅಂದ್ರೆ ಏನ್ ಕೊಡ್ತಾರೆ ಇವರು? ಪ್ಯಾರಾಸೆಟಮಾಲ್ ರೀತಿಯಾಗಿ ಕೊಡ್ಬೇಕಾಗ್ತದೆ ಟ್ಯಾಬ್ಲೆಟ್ಸ್. ಇದಕ್ಕೆ 3 ಲಕ್ಷ ಎಲ್ಲಿಂದ ಕೊಡ್ಬೇಕು? ಹೇಗೆ ಇವರು ಟ್ರೀಟ್ಮೆಂಟ್? ಅಟ್ಲೀಸ್ಟ್ ದುಡ್ಡು ಹಾಕ್ಬೇಕಾದ್ರೂ ಕೂಡ ಕಾಮನ್ ಸೆನ್ಸ್ ಅನ್ನಾದ್ರೂ ಯೂಸ್ ಮಾಡ್ಬೇಕು. ಖಾಸಗಿ ಆಸ್ಪತ್ರೆಗಳು ಯಾವ್ಯಾವ ಹೆಸರಲ್ಲಿ ಹೇಗೆ ದುಡ್ಡು ಸುಲಿಗೆ ಮಾಡ್ತದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಹರೀಶ್. ಇದು ಸರ್ಕಾರಕ್ಕೆ ಗೊತ್ತಿಲ್ವಾ? ಖಂಡಿತವಾಗೂ ಕೂಡ ಗೊತ್ತಿಲ್ಲ. ಜಗತ್ತಿಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಿಲ್ಲದೆ ಏನು?
ಖಂಡಿತವಾಗಿ ಹರೀಶ್, ಖಂಡಿತವಾಗಿ ಗೊತ್ತಿಲ್ಲ. ಈ ರೀತಿ ಬಹಳ ಅಂದ್ರೆ ಬಹಳ ನಡೀತಾ ಇದೆ. ಇದ್ದಂತವ್ರು ಹೋದ್ರೆ ಹೋಗ್ಲಿ, ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಸಾಲ ಸೋಲ ಮಾಡಿ ಆದ್ರೂ ಖಾಸಗಿ ಆಸ್ಪತ್ರೆಗಳು ಬೆಟ್ರು ಅಂತ. ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಬೆಡ್ಗಳೇ ಸಿಗ್ತಾ ಇಲ್ಲ. ಇನ್ನು ಟ್ರೀಟ್ಮೆಂಟ್ ಇನ್ನು ಎಲ್ಲಿಂದ ಸಿಗುತ್ತೆ? ಈ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದುಡ್ಡು ಕೊಳ್ಳೆ ಹೊಡೆಯುವಂತ ಕೆಲಸ ಬಹಳ ನೀಟಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಂದ ಆಗ್ತಾ ಇರೋದು. ಸೀರಿಯಸ್ ನೋಟ್, ಯಾವುದೇ ಮೇಲ್ಮಧ್ಯಮ ವರ್ಗದವರು ಕೂಡ ಪೇ ಮಾಡಕ್ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಶ್ರೀಮಂತರು ಪೇ ಮಾಡಕ್ ಸಾಧ್ಯ ಇಲ್ಲ. 9 ಲಕ್ಷ ಸುಮ್ನೆ ಕರೋನಾ ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ ಶರಣು? ಹರೀಶ್, ಜೀವ ಉಳಿ ಒಂದ್ ಸೆಕೆಂಡ್ ಶರಣು, ಯಾರು 9 ಲಕ್ಷ ಹಾಕಿದ್ರಲ್ಲ, ಆ ಕರೋನಾ ಪಾಸಿಟಿವ್ ಬಂದಿದೆಯಲ್ಲ, ಅವರ ಸಂಬಂಧಿಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಸರ್ ನಾನ್ ಚೆನ್ನಾಗಿದ್ದೀನಿ ಸರ್. ಹೌ ಆರ್ ಯು ಸರ್? ವಿ ಆರ್ ಆಲ್ ವೆಲ್ ಸರ್. ಸರ್ ನಿಮ್ ಕಡೆಯವರು ಹೇಗಿದ್ದಾರೆ ಸರ್? ಅವರು HBS ನಲ್ಲಿ ಇದ್ದಾರೆ ಸರ್, ICU ನಲ್ಲೇ ಇದ್ದಾರೆ. ನಿಮ್ಮ ಈ ಕೊರೋನಾ ಬಂದಿರೋದಕ್ಕಿಂತ ಈ ಬಿಲ್ ಬಂದಿರೋದೇ ದೊಡ್ಡ ಟೆನ್ಷನ್ ಅಲ್ವಾ ಸರ್? ಏನ್ ಸರ್ ಮಾಡೋದು, ಇವಾಗ ನಮ್ಗೆ ಕೊರೋನಾ ಬಂದ್ರೆ ಪೇಷಂಟ್ಗೆ, ಇಲ್ಲ ಅಂದ್ರೆ ಎಲ್ಲ ಫ್ಯಾಮಿಲಿಗೂ ಟೆನ್ಷನ್ ಇದು. ಸರ್ ಡೋಂಟ್ ಯು ಫೀಲ್ ದಿಸ್ ಟೂ ಮಚ್? ಆಫ್ ಕೋರ್ಸ್ ಸರ್, ಇಟ್ ಈಸ್. Yes, of course. 9 lakhs financial help is not easy sir. ಸರ್ ಆದ್ರೂ ಒಂದು ಲಿಮಿಟ್ ಬೇಡವಾ ಸರ್? ಇವ್ರು ಏನಂತಾರೆ ಆಸ್ಪತ್ರೆ ಅವರು, ಇಷ್ಟ ಬಂದಂಗೆ ಸುಮ್ಮನೆ ಹಾಕೊಂಡು ಹೋಗಿರೋದ ಇದು? ಇಲ್ಲ ಸರ್, ನಾನು ಎಸ್ಟರ್ಡೇ ಒಂದು 4 ಗಂಟೆಗೆ ನಾವು ಅಂಕಲ್ ಕರ್ಕೊಂಡು ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಅವರು ಎಮರ್ಜೆನ್ಸಿ ರೂಮ್ ನಲ್ಲಿ ಶಿಫ್ಟ್ ಮಾಡಿಬಿಟ್ಟು ಒಂದು 5 minutes 10 minutes ಆಮೇಲೆ ಏನೋ ಪ್ರೊಸೀಜರ್ ಎಲ್ಲ, ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಮಾಡಿದ್ವಿ ನಾವು. ಆಮೇಲೆ ಅವರು ಎಸ್ಟಿಮೇಟ್ ಕೊಟ್ರು 9 lakhs ಆಗುತ್ತೆ, 10 daysಗೆ 9 lakhs ಆಗುತ್ತೆ. ಕೇಳಿದ್ರ ಸರ್ ನೀವು ಯಾಕೆ ಇಷ್ಟೊಂದು ಅಂತ? ನಾವು ಕೇಳಿದ್ವಿ ಸರ್. ಏನಂದ್ರು? ಇಲ್ಲ ಅಂದ್ರೆ ಇಲ್ಲ, ಅವರು ಕ್ಲಿನಿಕಲ್ ರೀಸನ್ ಕೊಡ್ತಾರ ಸರ್, ನಮ್ಗೆ ಗೊತ್ತಿಲ್ಲ. ಅಲ್ಲ ಎಂತ ಮೆಡಿಸಿನ್ ಸರ್ ಅವ್ರು ಕೊಡೋದು 3 ಲಕ್ಷದ್ದು? ಗೊತ್ತಿಲ್ಲ ಸರ್. 9 lakhs ಲ್ಯಾಬೊರೇಟರಿ ಚಾರ್ಜಸ್ 2 ಲಕ್ಷದ ಎಂತ ಫೆಸಿಲಿಟಿ ಸರ್ ಅದು? ಸರ್ ಅದೆಲ್ಲ ನಮ್ಗೆ ಅದೇ ಸುಖದ ಸುಪ್ಪತ್ತೆಯಲ್ಲಿ ಮಲಗಿಸ್ಬಿಟ್ಟು ಇಂಜೆಕ್ಷನ್ ಅಥವಾ ಮೆಡಿಸಿನ್ ಕೊಡ್ತಾರ ಸರ್? ಗೊತ್ತಿಲ್ಲ ಸರ್, ಅದೇನೋ ಮೇಲೆ ಹಿಂದೆ ಬರುತ್ತೆ ಏನೋ ಇಂಜೆಕ್ಷನ್, ಅದು ಗೊತ್ತಿಲ್ಲ. ಆದ್ರೂ ಆಮೇಲೆ 4 o'clock ನಾವು ಹೇಳಿದ್ರು, ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಸರ್, ನಾವು ಫ್ಯಾಮಿಲಿ ಕನ್ಸಲ್ಟ್ ಮಾಡ್ಬೇಕಂತ. ಆಮೇಲೆ ಫ್ಯಾಮಿಲಿನಲ್ಲಿ ನಾವು ಕನ್ಸಲ್ಟ್ ಮಾಡಿ, ಇಲ್ಲ ಅಷ್ಟು 9 lakh ಕೊಡಕ್ ಆಗೋದಿಲ್ಲ, ಯಾರು ಕೊಡಲ್ಲ ಸರ್. ನಿಜ ಹೇಳ್ತೀನಿ ಕೇಳಿ ಸರ್, ಇದು ಸುಲಿಗೆ, ಯಾರು ಕೊಡಕ್ ಸಾಧ್ಯನೇ ಇಲ್ಲ ಸರ್. ವಿಶ್ ನಿಮ್ ಕಡೆಯವರು ಬೇಗ ರಿಕವರಿ ಆಗಲಿ ಅಂತ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದಕ್ಕೆ. ಇದನ್ನಂತೂ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. 9,09,000 ಬೆಂಗಳೂರಿನಲ್ಲಿರುವಂತಹ ಒಂದು ದೊಡ್ಡ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಒಂದು ಬಿಲ್ ಹಾಕುತ್ತೆ ಕರೋನಾಗೆ ಪಾಸಿಟಿವ್ ಬಂದಿದ್ದಕ್ಕೆ. ದಯವಿಟ್ಟು ಮಾನ್ಯ ಸಚಿವರೇ, ದಯವಿಟ್ಟು ಗಮನಿಸಿ, ಇದ್ರ ಕಡೆ ಆಕ್ಷನ್ ತಗೊಳ್ಳಿ. ನ್ಯೂಸ್ ಅಟ್ 4 ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬ್ಯಾಕ್. ಬೆಂಗಳೂರಲ್ಲಿ ರಣಕೇಕೆ ಹಾಕ್ತಾ ಇದೆ ಕೊರೋನಾ ವೈರಸ್. ರೋಗಿಗಳಿಗೆ ನಿಜಕ್ಕೂ ಹಾಸಿಗೆಗಳ ಕೊರತೆ ಇದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಬೆಡ್ಗಳ ಕೊರತೆ ಇಲ್ಲ ಅಂತಿದೆ ರಾಜ್ಯ ಸರ್ಕಾರ. ಅದರ ನಿಜ ಸ್ಥಿತಿ ಏನು? ಬ್ರೇಕಿಂಗ್ ನ್ಯೂಸ್. ರೋಗಿಗಳ ಸಂಖ್ಯೆ ಹೆಚ್ಚಾದ್ರೂ ಕೂಡ ತಯಾರಿದೆಯಂತೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ, ಹಾಸಿಗೆಗಳಿದೆಯಂತೆ. ತಾತ್ಕಾಲಿಕ ಕೋವಿಡ್ ಕೇರ್ ಸೆಂಟರ್ಗಳಲ್ಲೂ ಕೂಡ ವ್ಯವಸ್ಥೆ ಆಗಿದೆಯಂತೆ. ಇಂದಿನ ಲೆಕ್ಕದ ಪ್ರಕಾರ 523 ಹಾಸಿಗೆ ಖಾಲಿ ಇದೆಯಂತೆ. ಅಂದರೆ ಯಾಕೆ ಒದ್ದಾಡ್ತಿದ್ದಾರೆ ಜನ ಅಂತ ಮಾತ್ರ ಅರ್ಥ ಆಗ್ತಿಲ್ಲ. ಪ್ರತಿದಿನ 100 ರೋಗಿಗಳು ಡಿಸ್ಚಾರ್ಜ್ ಆಗ್ತಿದ್ದಾರೆ. ಹೀಗಾಗಿ ಬೆಡ್ಗಳ ಕೊರತೆ ಇಲ್ಲ ಅಂತ ಸರ್ಕಾರದವರು ಹೇಳ್ತಿರೋದು. JKVKಯಲ್ಲಿ ರೋಗಿಗಳಿಗೆ ವ್ಯಾಯಾಮ, ರಿಕ್ರಿಯೇಷನ್, ರೋಗಿಗಳ ಮನೋಸ್ಥೈರ್ಯ ಹೆಚ್ಚಿಸುವಂತಹ ನಾನಾ ಚಟುವಟಿಕೆ ನಡೀತಾ ಇದೆ. ಉತ್ತಮ ವಾತಾವರಣ ಕಲ್ಪಿಸಿದ್ದಾರೆ ತೋಟಗಾರಿಕೆ ಇಲಾಖೆಯವರು. ಹಾಗಾಗಿ ಬೆಡ್ಗಳಿಗೆಲ್ಲೂ ಕೂಡ ಕೊರತೆ ಇಲ್ಲ. 523 ಬೆಡ್ ಖಾಲಿ ಇದೆ ಅಂತ ಸರ್ಕಾರ ಲೆಕ್ಕ ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಸೌಮ್ಯ. ಸರ್ಕಾರ ಹೇಳ್ತಿರೋದಕ್ಕೂ ಈಗಿರೋ ಸಿಚುವೇಶನ್ ನಾವು ನೋಡ್ತಿರೋದಕ್ಕೂ ತಾಳೆ ಹಾಕ್ತಿಲ್ವಲ್ಲ ನಮ್ಗೆ? ಖಂಡಿತ ಹೌದು. ಎಲ್ಲೋ ಒಂದ್ ಕಡೆ ಇದು ಕೋಆರ್ಡಿನೇಷನ್ ಸಮಸ್ಯೆನ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಈ ಲೆಕ್ಕಗಳನ್ನ ನೋಡಿದ್ರೆ. ಯಾಕೆಂದ್ರೆ ಈಗ ಸರ್ಕಾರ ಕೊಟ್ಟಿರುವಂತ ಲೆಕ್ಕ ಏನಿದೆ, ಇದನ್ನ ಆಯಾ ಸೆಂಟರ್ ಗಳ ಜೊತೆ ಕೂಡ ನಾವು ಕ್ರಾಸ್ ವೆರಿಫೈ ಮಾಡಿದೀವಿ. ಅಂದ್ರೆ JKVK ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಜೊತೆಗೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದೆ, ಅವರು ಎಷ್ಟು ಬೆಡ್ ಗಳನ್ನ ಕೊಟ್ಟಿದ್ದಾರೆ, ಅದ್ರಲ್ಲಿ ಎಷ್ಟು ಇದೆ ವೇಕೆನ್ಸಿ, ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಈ ಸಂಖ್ಯೆ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಎಲ್ಲೋ ಒಂದ್ ಕಡೆ ರೋಗಿಗಳು ಒದ್ದಾಟ ಮಾಡ್ತಾ ಇರೋದೇನಿದೆ, ಇದು ಹಾಸಿಗೆಗಳ ಅವೈಲಬಿಲಿಟಿ ಇಲ್ದಲೇ ಇರೋದ್ರಿಂದನಾ ಅಥವಾ ಅವರಿಗೆ ಎಲ್ಲಿ ಅವೈಲಬಿಲಿಟಿ ಇದೆ ಅನ್ನೋದ್ರ ಸರಿಯಾದ ಮಾರ್ಗದರ್ಶನ ಇಲ್ದಲೇ ಇರೋದ್ರಿಂದ ಅಂತನಾ?
ಯಾಕೆಂದ್ರೆ ಪ್ರತಿ ಬಾರಿ ನಮ್ಗೆ ಒಬ್ಬ ರೋಗಿ ಸಮಸ್ಯೆಯಿಂದ ಎದುರಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವರೆಲ್ಲರೂ ಹೇಳೋದು ಒಂದೇ ಪಾಯಿಂಟ್ ಅನ್ನ, ನಮಗೆ ಹೆಲ್ಪ್ ಲೈನ್ ಗಳಿಂದ ಏನು ಸರಿಯಾಗಿ ಗೊತ್ತಾಗ್ಲಿಲ್ಲ, ನಾವು ಒಂದ್ ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಓಡಾಡಿದ್ವಿ ಅಂತ. ಸೊ ಅಲ್ಲಿಗೆ ಬಹುಶಃ ಹೆಲ್ಪ್ ಲೈನ್ ನಲ್ಲಿ ಸರಿಯಾದ ಕೋಆರ್ಡಿನೇಷನ್ ಆಗ್ತಾ ಇಲ್ಲೇನೋ ಅನ್ನೋ ಜೊತೆಗೆ ಸೌಮ್ಯ, ಈಗ ಯಾವುದೇ ರೈಲ್ವೆ ರಿಸರ್ವೇಶನ್, ಬಸ್ ರಿಸರ್ವೇಶನ್ ಅಲ್ಲಿ ಇನ್ನೆಲ್ಲೋ ಒಂದ್ ಕಡೆ ಡಿಸ್ಪ್ಲೇಗಳು ಹಾಕ್ಬೇಕಾರೆ ಎಸ್ ಸೀಟ್ ಖಾಲಿ ಇದೆ, ಯಾರು ಬುಕ್ ಮಾಡೋ ಈ ತರ ಎಲ್ಲ ತೋರಿಸ್ತಿರ್ತಾರೆ. ಮಾಲ್ಗಳಲ್ಲಿ ಎಲ್ಲಿ ಪಾರ್ಕಿಂಗ್ ಇದೆ ಅಂತಾನೆ ಬರ್ತಾ ಇರುತ್ತೆ ಡಿಸ್ಪ್ಲೇಗಳು. ಯಾಕೆ ಸರ್ಕಾರ ಈ ತರ ಮಾಡ್ತಿಲ್ಲ? ಇಂತಹ ಕೇಂದ್ರ ಆದ್ರೆ ಇಷ್ಟು ಬೆಡ್ ಖಾಲಿ ಇದೆ, ನೀವೆಲ್ಲ ಹತ್ರ ಇದ್ರೆ ಅಲ್ಲಿ ಹೋಗ್ಬೋದು, ಆ ತರದ್ ಯಾಕೆ ಮಾಡಲ್ಲ ಇವರು? ಈ ಪ್ರಶ್ನೆಗೆ ಇನ್ನೂ ಸರ್ಕಾರ ಇನ್ನೂ ಸರಿಯಾದ ಸ್ಪಷ್ಟವಾದ ಉತ್ತರವನ್ನ ಕೊಟ್ಟೇ ಇಲ್ಲ ಹರೀಶ್. ಯಾಕೆ ಅಂತ ಹೇಳಿದ್ರೆ ಆರ್ ಅಶೋಕ್ ಅವರು ಕಳೆದ ಬಾರಿ ಬಿಬಿಎಂಪಿ ಕೌನ್ಸಿಲ್ ಮೀಟಿಂಗ್ ಮಾಡಿದಾಗ್ಲೂ ಅರ್ಧಕ್ಕರ್ಧ ಜನ ಕಾರ್ಪೊರೇಟರ್ಸ್ ಇದನ್ನೇ ಹೇಳಿದ್ರು, ಒಂದು ಕಂಪ್ಲೀಟ್ ಆಪ್ ಅಂತ ಮಾಡ್ಬಿಡಿ, ನೀವು ಎಲ್ಲರೂ ಆಕ್ಸೆಸ್ ಮಾಡುವಂತದ್ದು, ಎಲ್ಲೆಲ್ಲ ಎಷ್ಟು ಬೆಡ್ ಖಾಲಿ ಇದೆ, ಎಷ್ಟು ಐಸಿಯು ಖಾಲಿ ಇದೆ ಅಂತ ಜನಕ್ಕೆ ಗೊತ್ತಾಗೋಗುತ್ತೆ. ಸೊ ನಾವು ಈಸಿಯಾಗಿ ಅದನ್ನ ಕೋಆರ್ಡಿನೇಟ್ ಮಾಡಬಹುದು ಅಂತ. ಇಷ್ಟು ನೂರಾರು ಆಪ್ ಗಳನ್ನ ಮಾಡಿದ್ದಾರೆ ಕೋವಿಡ್ ಟೈಮ್ ನಲ್ಲಿ, ಅದೊಂದು ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಯಾರು ಸಿದ್ರಿಲ್ಲ. ಪ್ರತಿ ಸಲ ಕೇಳಿದಾಗ ಇನ್ 2-3 ದಿನ ಎಲ್ಲ ಕೊಡ್ತೀವಿ ಕ್ಲಾರಿಟಿ ಅಂತಾರೆ, ಒಂದ್ ವಾರದಲ್ಲಿ ಎಲ್ಲ ಕೊಡ್ತೀವಿ ಕ್ಲಾರಿಟಿ ಅಂತಾರೆ. ಈ ಜನರ ಜೀವ ಹೋಗ್ತಾ ಇದೆ, ಇನ್ನೂ ಇವರು ಕ್ಲಾರಿಟಿ ಕೊಡೋದ್ರಲ್ಲೇ ಇದ್ದಾರೆ. ಸೊ ಇದು ಏನು ಟೆಕ್ನಾಲಜಿನ ಅಷ್ಟು ನೀಟಾಗಿ ಯೂಸ್ ಮಾಡ್ತಾ ಇರುವಂತ ವಾರ್ ರೂಮ್ ಕಡೆ ಕೂಡ ಇದ್ರ ಬಗ್ಗೆ ಒಂದು ಸರ್ಕಾರ ಒಂದು ನಿರ್ದಿಷ್ಟವಾದ ಪಟ್ಟಿ ಅನ್ನೋದಿಲ್ಲ ಅನ್ನೋ ದೊಡ್ಡ ವಿಪರ್ಯಾಸ ಅಂತ ಹೇಳ್ಬೋದು ಹರೀಶ್. ಎಸ್ ಸೌಮ್ಯ, ಐ ಥಿಂಕ್ ಸರ್ಕಾರ ಈಗಲಾರು ಎಚ್ಚೆತ್ತುಕೊಳ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೌಮ್ಯ ಕಳಸ ಈ ಕ್ಷಣದ ಮಾಹಿತಿಗಾಗಿ. News@4 ನಲ್ಲಿ ಮಗದೊಂದು ಚಿಕ್ಕ ಬ್ರೇಕ್, ಬೇಗ ಬರ್ತೀನಿ. ಯಾರ ಮನೆಗೂ ಹೋಗ್ಬೇಡಿ, ಯಾರನ್ನು ಮನೆ ಕರಿಬೇಡಿ, ಕುಟುಂಬದೊಂದಿಗೆ ಸಮಯ ಕಳೆಯಿರಿ, ಕುಟುಂಬದ ರಕ್ಷಣೆ ಮಾಡಿ. ಕಿಲ್ಲರ್ ಕರೋನಾ. ಕೆಮ್ಮು, ಜ್ವರ, ತಲೆನೋವು, ಅತಿಯಾಗಿ ಸೀನುವುದು, ತೀವ್ರ ಉಸಿರಾಟದ ಸಮಸ್ಯೆ, ನಿರಂತರ ವಾಂತಿ, ಬೇದಿ, ಸುಸ್ತು, ನಿಮೋನಿಯಾ ಇವುಗಳಿದ್ದರೆ ನಿರ್ಲಕ್ಷ್ಯ ಬೇಡ. ಕೆಮ್ಮುವಾಗ, ಸೀನುವಾಗ ಕೈ ಅಡ್ಡ ಇರಲಿ, ಬೇರೆಯವರಿಂದ ಕನಿಷ್ಠ 3 ಅಡಿ ಅಂತರವಿರಲಿ, ಪದೇ ಪದೇ ಕಣ್ಣು, ಮೂಗು ಮುಟ್ಟಬೇಡಿ, ಸ್ವಚ್ಛತೆಗೆ ಹೆಚ್ಚು ಒತ್ತನ್ನ ಕೊಡಿ, ಪದೇ ಪದೇ ಕೈ ತೊಳೆದುಕೊಳ್ಳಿ. ಆಗಾಗ ಕಾರಾಗೃಹಗಳ ಹಾಗೇನೆ ನಮ್ಮ ಸೆಂಟ್ರಲ್ ಜೈಲ್ ಆಗ್ತಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಮುಂಬೈ, ದೆಹಲಿ, ತಿಹಾರ್ ಜೈಲ್ನಲ್ಲಿ ಕರೋನಾ ಕೇಕೆ ಹಾಕ್ತಾ ಇದೆ. ಇದೀಗ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೂ ಕೂಡ ಸೋಂಕು ಹೆಚ್ಚಾಗ್ತಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ದಿನದಿಂದ ದಿನಕ್ಕೆ ಕೈದಿಗಳಲ್ಲಿ ಹೆಚ್ಚಾಗ್ತಾ ಇದೆ ಕರೋನಾ ಸೋಂಕು. ಕೈದಿಗಳಲ್ಲಷ್ಟೇ ಅಲ್ಲ, ಜೈಲಿನ ಸಿಬ್ಬಂದಿಗೂ ಕೂಡ ಕರೋನಾ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಲ್ಲಿ ಈಗ ಕರೋನಾ ಭೀತಿ ಶುರುವಾಗಿದೆಯಂತೆ. ಪರಪ್ಪನ ಅಗ್ರಹಾರದಲ್ಲಿ 58 ಜನರಲ್ಲಿ ಸೋಂಕು ದೃಢಪಟ್ಟಿದೆ. 52 ಕೈದಿಗಳು, 6 ಮಂದಿ ಸಿಬ್ಬಂದಿಗೆ ಪಾಸಿಟಿವ್ ಬಂತು. ಹೆಚ್ಚು ವಿಚಾರಣಾಧೀನ ಕೈದಿಗಳಲ್ಲೇ ಈ ಕರೋನಾ ಕಾಣಿಸ್ಕೊಂಡಿದೆಯಂತೆ. ಸ್ಟೇಷನ್ನಲ್ಲಿ ಕರೆತಂದಾಗ ಕೈದಿಗಳ ರಿಪೋರ್ಟ್ ನೆಗೆಟಿವ್ ಬಂದು 1 ವಾರದಲ್ಲಿ ತಪಾಸಣೆ ಮಾಡಿಸಿದ್ರೆ ಪಾಸಿಟಿವ್ ಬಂದ್ಬಿಟ್ಟಿದೆ. ಸೊ ಒಟ್ಟು 150 ಮಂದಿಗೆ ಕೋವಿಡ್-19 ತಪಾಸಣೆ ನಡೀತಾ ಇದೆ. ಇನ್ನೂ ಸಿಕ್ಕಿಲ್ಲ 100ಕ್ಕೂ ಹೆಚ್ಚು ಕೈದಿಗಳ ರಿಪೋರ್ಟ್. ಮಹಿಳಾ ಕೈದಿಗಳಿಗೂ ಕೂಡ ಕಾಡ್ತಾ ಇದೆ ಕರೋನಾ ಭಯ. ಜೈಲಿನ ಅಧಿಕಾರಿಗಳಿಗೆ ತಲೆನೋವಾಗ್ತಾ ಇದೆ ಈ ಕರೋನಾ ಹೆಮ್ಮಾರಿ. ಮಹಾರಾಷ್ಟ್ರ, ನಾಗ್ಪುರ, ದೆಹಲಿ ಎಲ್ಲ ಸೆಂಟ್ರಲ್ ಜೈಲ್ಗಳಲ್ಲೂ ಕೂಡ ಕಡಿಮೆ ಅಂದರೆ 150, 180, 200 ಜನ ಅಲ್ಲಿ ಪಾಸಿಟಿವ್ ಅಲ್ಲಿ. ಸೊ ಆ ಥರ ಬಂದ್ಬಿಟ್ಟಿದೆ ಎಲ್ಲ ಕಡೆ ಕೂಡ. ಸೊ ಹಾಗಾಗಿ ಅದೇ ಥರ ಈಗ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಈಗಾಗಲೇ 58, ಗೊತ್ತಿಲ್ಲ ಹಿಂಗೆ ಮುಂದುವರೆದ್ಬಿಟ್ರೆ ಇನ್ನೂ 100 ಗಟ್ಟಲೆ ಜನರದ್ದು ರಿಪೋರ್ಟ್ ಬರಬೇಕು. ಅದೆಲ್ಲ ಏನಾದರೂ ಪಾಸಿಟಿವ್ ಆಗೋದ್ರೆ ಕಷ್ಟ. ಸ್ಟೇಷನ್ ಕರ್ಕೊಂಬಂದಾಗ ನೆಗೆಟಿವ್ ಇರುತ್ತೆ ವಿಚಾರಣಾಧೀನ ಕೈದಿಗಳು, ಅಲ್ಲೋಗಿ 1 ವಾರ ಆದ ತಕ್ಷಣ ಪಾಸಿಟಿವ್ ಆಗೋಗ್ತಾ ಇದೆ. ಸೊ ಹಾಗಾಗಿ ಬಹಳ ಹುಷಾರಾಗಿರಬೇಕು. ಜೈಲಾಧಿಕಾರಿಗಳಿಗೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಟೆನ್ಷನ್. ಇಲ್ಲಿಗೆ News@4 ಮುಗೀತು. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.